ಅಯ್ಯೋ, ನನ್ನ ಟಿಕೆಟ್ ಹರಿದಾಕೋಕೆ ನೀನ್ ಯಾರು? ಒಂದು ಏರ್ಲೈನ್ನ ಓನರ್ ಆಗಿದ ತಕ್ಷಣ ನೀನು ಏನ್ ಅನ್ಕೊಂಡಿದ್ಯಾ? 10 ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ, ಗೊತ್ತಾಯ್ತಾ? 10 ನಿಮಿಷದಲ್ಲಿ ಸರ್ವನಾಶ ಮಾಡ್ತಾನಂತೆ. ತುಂಬಾ ಬುದ್ಧಿವಂತ ಅಲ್ವಾ ನೀನು? ಸರಿ, ನಾನು ಇಲ್ಲೇ ನಿಂತಿದ್ದೀನಿ, ತೋರ್ಸು ನೀನೇನ್ ಮಾಡ್ತೀಯ ಅಂತ. ಬಿಡಲ್ಲ ನೀನು, ನೋಡ್ತಾ ಇರು. ಎಷ್ಟು ಜನರನ್ನು ನೋಡಿಲ್ಲ ನಾನು. ನನ್ನ ಮಾತು ಕೇಳಿಸ್ಕೊ. ನಾನು ವಿರಾಜ್ ಮಾತಾಡ್ತಾ ಇದ್ದೀನಿ. ಪ್ರಯಾಣಿಕರೇ ಗಮನಿಸಿ, ವಿಶೇಷ ಸೂಚನೆ. ಪ್ರೈಮ್ ಏರ್ಲೈನ್ಸ್ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕಾರಣದಿಂದ ನಿಮಗಾಗಿರುವ ಅಡಚಣೆಗಾಗಿ ಕ್ಷಮೆಯಾಚಿಸುತ್ತೇವೆ. ಪ್ರಯಾಣಿಕರಲ್ಲಿ ವಿನಂತಿ, ಅಧಿಕ ಮಾಹಿತಿಗಾಗಿ ನೀವು ನಮ್ಮ ಅಧಿಕಾರಿಗಳನ್ನ ಕೇಳಬಹುದು ಅಥವಾ ನಮ್ಮ ಹೆಲ್ಪ್ ಲೈನ್ಗೆ ಕರೆ ಮಾಡಬಹುದು. ಅಥಾರಿಟಿ, ವಿತೌಟ್ ಮೈ ಪರ್ಮಿಷನ್ ಆರ್ ಎನಿ ನೋಟಿಸ್ ಈ ಅನೌನ್ಸ್ಮೆಂಟ್ ಹೇಗಾಯ್ತು? ಸರ್, ನಮಗೆ ಮೇಲಿಂದ ಇಮಿಡಿಯೇಟ್ ಆಗಿ ಆರ್ಡರ್ ಬಂತು. ಆರ್ಡರ್? ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೀವಿ. ವಾಟ್? ಪ್ರೈಮ್ ಏರ್ಲೈನ್ಸ್ ಈಗ ಬ್ಯಾನ್ ಆಗಿದೆ. ನಿಮಗೇನೇ ಮಾತಾಡೋದಿದ್ರು ಮಿನಿಸ್ಟ್ರಿ ಹತ್ರ ಮಾತಾಡಿ ಸರ್. ಹಲೋ ಹಲೋ, ಹೇಳಿದ್ನಲ್ವ 10 ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಅಂತ. ನೀನ್ ಏರ್ಲೈನ್ನ ಬ್ಯಾನ್ ಮಾಡಿದ್ದೀನಿ, ರಸ್ತೆ ಮೇಲೆ ಬಿದ್ದಿದೀಯ. ಆದ್ರೆ ನೀನೊಬ್ಬ ಮಾಮೂಲಿ ಮನುಷ್ಯ, ನೀನ್ ಇದನ್ನೆಲ್ಲ ಹೇಗ್ ಮಾಡೋಕ್ ಸಾಧ್ಯ? ನಾನೊಬ್ಬ ಕೋಟ್ಯಾಧಿಪತಿ ವ್ಯಕ್ತಿ, ನನ್ನ ಹತ್ರ ಪವರ್ ಇದೆ. ನನ್ನ ಏರ್ಲೈನ್ಸ್ ಬ್ಯಾನ್ ಮಾಡೋದಕ್ಕೆ ಖುದ್ದು ಪ್ರೈಮ್ ಮಿನಿಸ್ಟರ್ ಇಂದ ಆರ್ಡರ್ ಬರ್ಬೇಕಾಗತ್ತೆ. ನೀನ್ ಬರೀ ಒಂದ್ ಕಾಲ್ ಮಾಡಿ ಹೇಗೆ? ಈಗ ಬರೀ ಏರ್ಲೈನ್ ಅಷ್ಟೇ ಬ್ಯಾನ್ ಆಗಿದೆ. ಇಂಡಿಯಾದಲ್ಲಿ ನೀನ್ ಮೋಸ ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಹೂಡಿಕೆ ಮಾಡಿದ್ಯಲ್ವಾ, ನೆನ್ಪಿದ್ಯಾ? ಅದಕ್ಕೋಸ್ಕರ ನಿನ್ನನ್ನು ಜೈಲ್ಗೂ ಕಳಿಸಬಹುದು. ಆದ್ರೆ ಈಗ ಎಮರ್ಜೆನ್ಸಿ ಇದೆ, ಅದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಕೈಯಲ್ಲಿ ಪಾತ್ರೆ ಕೊಟ್ಟು ಭಿಕ್ಷೆ ಬಿಡೋದಕ್ಕೆ ಕಳಿಸ್ತಾ ಇದ್ದೆ. ಸರ್, ನೀವು US ತಲುಪೋದು ತುಂಬಾ ಮುಖ್ಯವಾಗಿದೆ. ಅದಕ್ಕೆ ನಾನು ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡಿದ್ದೀನಿ. ನೀವೀಗಲೇ ಹೊರಡಬೇಕು. ಪ್ರೈವೇಟ್ ಜೆಟ್? ಸರ್, ಪ್ರೈವೇಟ್ ಜೆಟ್? ಹಾಗಾದ್ರೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ, ಇವನೊಬ್ಬ ಶ್ರೀಮಂತ ಮತ್ತೆ ಪವರ್ಫುಲ್ ಮನುಷ್ಯ. ಎಲ್ಲಿ ಕೇಳು, ನಿನ್ನ ಹೆಸರೇನು? ಏನ್ ನಿನ್ನ ಹೆಸರು? ಸಾರಿ, ನನ್ನ ಕ್ಷಮಿಸ್ಬಿಡಿ ಸರ್. ನಿಜವಾಗಿ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನೇ ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡ್ತಿದ್ದೆ. ಪ್ಲೀಸ್ ಫರ್ಗಿವ್ ಮೀ ಸರ್. ಇನ್ಮೇಲಿಂದ ಈ ಥರ ತಪ್ಪಾಗೋದಿಲ್ಲ ಸರ್. ಈಗ ಏರ್ಲೈನೇ ಇಲ್ವಲ್ಲ, ತಪ್ಪು ಹೇಗೆ ಮಾಡ್ತೀಯಾ ಸರ್? Good morning, sir. Morning. Sir, bag please. It's all right. Sir, please give me. I will keep it. ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.